ಒಕ್ಕಲಿಗ ಸಮುದಾಯ ಡಿಕೆಶಿಯನ್ನು ಬೆಂಬಲಿಸದೆ ಬೆಂಗಳೂರಿನಲ್ಲಿ ಚಲುವರಾಯಸ್ವಾಮಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯದ ವಿಶ್ವಾಸವನ್ನ ಗಳಿಸಿದ್ದಾರೆ. ಒಕ್ಕಲಿಗ ಸಮುದಾಯ ಡಿಕೆಶಿಯನ್ನ ಬೆಂಬಲಿಸಿದೆ ಅಂತ ಬೆಂಗಳೂರಿನಲ್ಲಿ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯದ ವಿಶ್ವಾಸ ಗಳಿಸಿದ್ದಾರೆ. ಸಿದ್ದರಾಮಯ್ಯನವರು ಸಕ್ರಿಯ ರಾಜಕಾರಣದಲ್ಲಿರ್ತಾರೆ, ಅವರೇ ರಾಜ್ಯಸಭೆಗೆ ಹೋಗಲ್ಲ ಅಂತ ಹೇಳಿದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟರು. ಮತ್ತೆ ಸಂಪುಟದಲ್ಲಿ ಮುಂದುವರಿತಾರೆ ಅದರ ಬಗ್ಗೆ 100ಕ್ಕೆ 100ರಷ್ಟು ಎಐಸಿಸಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್, ಎಐಸಿಸಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅವ್ರದ್ದೇ ತೀರ್ಮಾನ. ಸೊ ಅವರು ಯಾವ ತೀರ್ಮಾನ ತಗೋತಾರೋ ಅದಕ್ಕೆ ನಮ್ಮ 136 ಜನ ಶಾಸಕರು 100% ಎಂಡಾರ್ಸ್ ಮಾಡ್ತೀವಿ. ಸೊ ಇದರಲ್ಲಿ ಭಿನ್ನಾಭಿಪ್ರಾಯನೂ ಇಲ್ಲ. ಯಾರನ್ನು ಬೇಕಾದ್ರೆ ತೆಗಿಬೋದು, ಯಾರನ್ನು ಬೇಕಾದ್ರೆ ಆಗ್ಬೋದು. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕಲ್ಲ, ಪಕ್ಷದ ತೀರ್ಮಾನಕ್ಕೆ ನಾನು ಮತ್ತೆ ಸಂಪುಟದಲ್ಲಿ ಮುಂದುವರಿತಾರೆ ಅದರ ಬಗ್ಗೆ 100ಕ್ಕೆ 100ರಷ್ಟು ಎಐಸಿಸಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್, ಎಐಸಿಸಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅವ್ರದ್ದೇ ತೀರ್ಮಾನ. ಸೊ ಅವರು ಯಾವ ತೀರ್ಮಾನ ತಗೋತಾರೋ ಅದಕ್ಕೆ ನಮ್ಮ 136 ಜನ ಶಾಸಕರು 100% ಎಂಡಾರ್ಸ್ ಮಾಡ್ತೀವಿ. ಸೊ ಇದರಲ್ಲಿ ಭಿನ್ನಾಭಿಪ್ರಾಯನೂ ಇಲ್ಲ. ಯಾರನ್ನು ಬೇಕಾದ್ರೆ ತೆಗಿಬೋದು, ಯಾರನ್ನು ಬೇಕಾದ್ರೆ ಆಗ್ಬೋದು. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕಲ್ಲ, ಪಕ್ಷದ ತೀರ್ಮಾನಕ್ಕೆ ನಾನು ಮತ್ತೆ ಸಂಪುಟದಲ್ಲಿ ಮುಂದುವರಿತಾರೆ ನೋಡಿ, ಡಿಕೆಶಿ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯದವರ ವಿಶ್ವಾಸವನ್ನ ಗಳಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಏನು ಸಕ್ರಿಯ ರಾಜಕಾರಣದಲ್ಲಿರ್ತಾರೆ, ಅದೇ ರೀತಿ ಈ ಒಂದು ರಾಜ್ಯಸಭೆಗೆ ಹೋಗಲ್ಲ ಅಂತ ಅವ್ರು ಹೇಳ್ತಾರೆ. ಅದೇ ರೀತಿಯ ಮಾದರಿಯಲ್ಲಿ ಈಗ ಏನು ಡಿಕೆಶಿ ಅವರು ಒಂದು ಒಕ್ಕಲಿಗ ಸಮುದಾಯವನ್ನು ಮಾತ್ರ ಅವರು ಓಲೈಕೆ ಮಾಡ್ಕೊಂಡಿಲ್ಲ, ಎಲ್ಲ ಸಮುದಾಯದವರು ಕೂಡ ಅವ್ರಿಗೆ ಏನು ವಿಶ್ವಾಸವನ್ನು ಗಳಿಸಿದ್ದಾರೆ, ಅವರ ಹತ್ರ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದಾರೆ ಅಂಥೇಳಿ ಈಗ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿರೋದು. ಡಿಕೆಶಿಯನ್ನು ಬೆಂಬಲಿಸದೆ ಯಾವ ರೀತಿಯಾಗಿ ಒಕ್ಕಲಿಗ ಸಮುದಾಯ ಇದೆ ಅದನ್ನು ಡಿಕೆಶಿ ಮಾತ್ರ ಬೆಂಬಲಿಸ್ತಾ ಇಲ್ಲ, ಎಲ್ಲ ಸಮುದಾಯದವರು ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ.